ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆಗೋಯಿತು ವಿಡಿಯೋ ಪೋಸ್ಟ್ ಮಾಡಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ನೋಡಿ, ಮುಖ ಎಲ್ಲ ಹೆಂಗಾಗ್ಬಿಟ್ಟಿದೆ ಹುಷಾರಿಲ್ಲದೆ. ನಾನಿವತ್ತು ಕ್ವಿಕ್ಕಾಗಿ ಹೇರ್ ಆಯಿಲಿಂಗ್ ವಿಡಿಯೋ ಮಾಡ್ಕೊಳ್ತಿದ್ದೀನಿ. ಸೊ ನಾನಿಲ್ಲಿ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ನನ್ನ ಹೇರ್ ಗ್ರೋತಿಗೆ, ಆ್ಯಂಡ್ ಆಲ್ಸೋ ನಾನು ಏರ್ ಫಾಲ್ ಸ್ಟಾಪ್ ಮಾಡೋದಕ್ಕೆ ಏನೇನು ಟ್ರೈ ಮಾಡ್ತಿದ್ದೀನಿ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು. ನೀವು ಯಾವಾಗಲೂ ಅಷ್ಟೇ ಹೇರ್ಗೆ ಆಯಿಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೇ ಕೂಮ್ ಮಾಡ್ಕೊಳ್ಬೇಕಂದ್ರೆ ಸಿಕ್ ಬಿಡಿಸ್ಕೊಳ್ಬೇಕು. ಸೊ ಯಾವಾಗಲೂ ಅಷ್ಟೇ ಹೇರ್ ಆಯಿಲ್ ಆದಮೇಲೆ ನೀವು ಸಿಕ್ ಬಿಡ್ಸೋಕೋದ್ರೆ ಹೇರ್ ಪಾಲಿಕಲ್ಸ್ ತುಂಬ ಡೆಲಿಕೇಟ್ ಆಗಿರುತ್ತೆ, ಕೂದಲು ಜಾಸ್ತಿ ಕಿತ್ಕೊಂಡು ಬರುತ್ತೆ. ಸೊ ಯಾವಾಗ ಹೇರ್ ಆಯಿಲ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೇ ಕೂಮ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ವಾಟಿಕಾ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಈ ವಾಟಿಕಾ ಆಯಿಲ್ನ ರೀಸೆಂಟಾಗಿ ನಾನು ಆ್ಯಡ್ ಮಾಡ್ಕೊಂಡಿರೋದು. ಯಾಕೆಂದರೆ ನನ್ನದೊಂದು ಚೈಲ್ಡ್ಹುಡ್ ಫ್ರೆಂಡು, ಅವರಿಗೆ ಚಿಕ್ಕದ್ರಲ್ಲಿ ಹೇರ್ ಲಾಸ್ ಆಗಿದೆ. ಚಿಕ್ಕದ್ರಲ್ಲಿ ಅಂದರೆ ಮೇ ಬಿ ಆಲ್ಮೋಸ್ಟ್ ಲೈಕ್ ಪ್ರೈಮರಿ ಎಂಡಿಂಗ್ ಅಥವಾ ಹೈಸ್ಕೂಲ್ ಸ್ಟಾರ್ಟಿಂಗ್ ಬರಬೇಕಾದ್ರೆ ಅವ್ರನ್ನ ನಾನು ಒಂದ್ಸರಿ ಕೇಳಿದಾಗ ಈ ಆಯಿಲ್ ಯೂಸ್ ಮಾಡಿ ಅವ್ರಿಗೆ ಹೇರ್ ಗ್ರೋತ್ ಆಯಿತು ಅಂತ ಹೇಳಿದರು. ಅದನ್ನು ನೆನಪು ಮಾಡ್ಕೊಂಡು ನಾನೀಗ ಬೈ ಮಾಡಿ ಯೂಸ್ ಮಾಡ್ತಿದ್ದೀನಿ. ಇಫ್ ನನ್ನ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಯಿತು ಅಂತಂದರೆ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಈ 2 ವರ್ಷದಲ್ಲಿ ಹೇರ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಯಾವತ್ತಾದರೂ ಮುಂದೆ ವಿಡಿಯೋ ಮಾಡಿದಾಗ ಎಷ್ಟು ಹೇರ್ ಲಾಸ್ ಆಗಿದೆ ವಿತಿನ್ ಇಯರ್ ಅನ್ನೋದನ್ನು ನಾನು ತೋರಿಸ್ತೀನಿ. ಯಾಕಂದರೆ ಆ ಹೇರಿನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಮುಂಚೆ ಇಯರ್ದು ನಾನು ಕೊಟ್ಬಿಟ್ಟಿದ್ದೀನಿ, ಲೈಕ್ ಅದೇ ಮಾರ್ತಾರಲ್ಲ ಆ ಥರ. ಸೊ ಇವಾಗ ನಾನು ಕೂಮ್ ಮಾಡ್ಕೊಳ್ತಿದ್ದೀನಿ ಹೇರ್ನ. ನಾನು ಲಾಸ್ಟ್ ಸೆಲ್ಫ್ ಪ್ಯಾಂಪರಿಂಗ್ ವಿಡಿಯೋದಲ್ಲೇ ಹೇಳಿದ್ದೀನಿ ಯಾವ ಥರ ಕೂಮ್ ಮಾಡಬೇಕು ಹೇರ್ನ ಅಂದೆ, ಆ ಥರ ಮಾಡಬಾರ್ದು ಅಂತ. ಆ್ಯಂಡ್ ಇವಾಗಲೂ ರಿಪೀಟ್ ಮಾಡಬೇಕಂದ್ರೆ ಟಾಪ್ ಟು ಬಾಟಮ್ ಒಂದೇ ಸ್ಟ್ರೆಚ್ಚಲ್ಲಿ ಹೇರ್ನ ಎಳಿಬೇಡಿ. ಹಾಫ್ ಆಫ್ ದ ಹೇರ್ ನೀವು ಸ್ಮೂತಾಗಿ ಕೂಮ್ ಮಾಡಿಕೊಳ್ಬೇಕು ಅಷ್ಟೇ. ಆ್ಯಂಡ್ ನಾನು ಹೇರ್ ಗ್ರೋತ್ಗೆ ಟಿಪ್ಸ್ ಲಾಸ್ಟ್ ವೀಡಿಯೋದಲ್ಲೇ ಕೊಟ್ಟಿದ್ದೀನಿ, ಪೃಥ್ವಿ ಮುದ್ರಾ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಸೊ ಹೇರ್ ಫಾಲ್ಗೆ ಆ್ಯಂಡ್ ಹೇರ್ ಫಾಲ್ ಸ್ಟಾಪ್ ಆಗೋದು ಕೂಡ ನೀವು ಅಂದರೆ ಗ್ರ್ಯಾಜುವಲಿ ಸ್ಟಾಪ್ ಆಗೋದು ನೀವು ವಿತಿನ್ ಅ ವೀಕೆ ನೋಡ್ತೀರಾ. ಆ್ಯಂಡ್ ಆಲ್ಸೋ ಆಸನದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಖಂಡಿತ ನಾನು ಮುಂದೆ ಬರೋ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಯಾವ ಆಸನಗಳು ಅಂತ. ಯಾರಾದರೂ ನನ್ನ ಸೆಲ್ಫ್ ಪ್ಯಾಂಪರಿಂಗ್ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಆ ವಿಡಿಯೋದಲ್ಲಿ ನಾನು ಸುಮಾರು ಟಿಪ್ಸ್ ಹೇಳಿದ್ದೀನಿ. ಸೊ ನಿಮಗೂ ಗೊತ್ತಾಗುತ್ತೆ. ಇದೊಂದು ಕ್ವಿಕ್ಕಾಗಿರಲಿ, ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ಅಂತ ಅಷ್ಟೇ ವಿಡಿಯೋ ಮಾಡ್ಕೊಳ್ತಿದ್ದೀನಿ. ಸೊ ನಾನಿವಾಗ ಕೂಮ್ ಮಾಡ್ತಿದ್ದೀನಿ ನೋಡಿ, ಲೈಕ್ ಫ್ರಂಟ್ ಟು ಬ್ಯಾಕ್ ಈ ಥರ ಒಂದು 10 ಟೈಮ್ಸ್ ಮಾಡಬೇಕು. ಅಗೇನ್ ಸೇಮ್ ವೇ ನೀವು ಬ್ಯಾಕ್ ಟು ಫ್ರಂಟ್ ರಿಪೀಟ್ ಮಾಡಬೇಕು. ಸೊ ಅದು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಂದು ತಿಳ್ಕೊಳ್ಳಿ, ನೀವೇನು ಎಷ್ಟೇ ಆಯಿಲ್ ಟ್ರೈ ಮಾಡಿ, ಎಷ್ಟೇ ಸೀರಮ್ ಟ್ರೈ ಮಾಡಿ, ನಿಮ್ಮ ಸ್ಕ್ಯಾಲ್ಫಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂತಂದರೆ ನೀವೇನೇ ಟ್ರೈ ಮಾಡಿದ್ರೂ ಏರ್ ಫಾಲ್ ಆಗೇ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಡ್ಯಾಂಡ್ರಫ್ ಇದೆ ಅಂತಂದ್ರೂ ಏರ್ ಫಾಲ್ ಜಾಸ್ತಿ ಆಗುತ್ತೆ, ಅಥವಾ ನಿಮಗೆ ಡೈಜೆಸ್ಟಿವ್ ಇಶ್ಯೂ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ಸೊ ಈ ಥರದ್ದೆಲ್ಲನೂ ಕೂಡ ಹೆಲ್ತ್ ಕಂಡೀಷನ್ ಮೇಲೂ ಹೇರ್ ಫಾಲ್ ಆಗುತ್ತೆ. ನೀವು ಒಳಗಿಂದ ಕರೆಕ್ಟ್ ಮಾಡಿದ್ರೆ ಏರ್ ಫಾಲಲ್ಲಿ ಇಂಪ್ರೂವ್ಮೆಂಟ್ ನೋಡ್ತೀರಾ. ಎಕ್ಸಾಂಪಲ್, ನಿಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಯಾವ ಥರ ಲೈಫ್ ಸ್ಟೈಲ್ ನೋಡ್ಕೋಬೇಕು ಅಂತ ನಿಮಗೆ ಗೊತ್ತಾದರೆ ಏರ್ ಫಾಲ್ ಕೂಡ ತಾನೇ ಕಡಿಮೆ ಆಗುತ್ತೆ. ಸೊ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ವಾಟಿಕಾ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 2 or 3 ಡ್ರಾಪ್ಸ್ ಇದಕ್ಕೂ ಮುಂಚೆ ನಾನು ಎಣ್ಣೆನ ಬಿಸಿ ಮಾಡಿದೆ. ನಾನು ಎಣ್ಣೆ ಕಪ್ಪಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಜೊತೆ ಟೀ ಟ್ರೀ ಆಯಿಲ್ ಮತ್ತು ರೋಸ್ಮೆರಿ ಆಯಿಲ್ ಒಂದು 2 to 3 ಡ್ರಾಪ್ಸ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಎವ್ರಿ ರೂಟ್ಸಿಗೆ ಅಪ್ಲೈ ಮಾಡಲ್ಲ, ಯಾಕಂದರೆ ನಿಜವಾಗ್ಲೂ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ನಾನೇನು ಮಾಡ್ತೀನಿ, ಕೈಗೆ ಮತ್ತು ಬೆರಳಿಗೆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಕ್ಯಾಲ್ಪಿಗೆ ಎವ್ರಿ ರೂಟ್ಸ್ ಟಚ್ ಆಗೋ ಥರನೇ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ. ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಆ್ಯಂಡ್ ನಾನು ಜೆಂಟಲಾಗಿ ನನ್ನ ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ತೀನಿ. ಎಣ್ಣೆನ ಅಪ್ಲೈ ಮಾಡಬೇಕಾದ್ರೆ ನೀವು ತುಂಬ ರಫಾಗಿ ಹ್ಯಾಂಡಲ್ ಮಾಡಿದ್ರೆ, ಎಣ್ಣೆ ಹಾಕಬೇಕಾದ್ರೆ ಅಷ್ಟೇ ಹೇರ್ ಉದುರುತ್ತೆ. ಓಕೆ. ಆ್ಯಂಡ್ ಇಲ್ಲಿ ಹೇರ್ ಆಯಿಲ್ನ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋ ಮೆಥಡ್ನ ನಾನು ತಿಳಿಸ್ಕೊಟ್ಬಿಡ್ತೀನಿ. ನಿಮಗೇನಾದರೂ ತುಂಬ ಡ್ಯಾಂಡ್ರಫ್ ಇದೆ ಅಂದರೆ ಓವರ್ ನೈಟ್ ಪ್ಲೀಸ್ ಎಣ್ಣೆನ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಆ ಈಸ್ಟ್ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ, ಅಂದರೆ ಇನ್ನೂ ಡ್ಯಾಂಡ್ರಫ್ ಜಾಸ್ತಿನೇ ಆಗುತ್ತೆ ನೀವು ಓವರ್ ನೈಟ್ ಎಣ್ಣೆನ ಬಿಡೋದ್ರಿಂದ ತಲೆಯಲ್ಲಿ. ಸೊ ನೀವೇನು ಮಾಡಬೇಕು, 1 hour
ಅವರ್ ಆರ್ ಹಾಫ್ ಆನ್ ಅವರ್ ಮುಂಚೆ ಡ್ಯಾಂಡ್ರಫ್ ಕಡಿಮೆ ಆಗೋ ತನಕ 1 ಅವರ್ ಹಾಫ್ ಆನ್ ಅವರ್ ಮುಂಚೆ ಅಷ್ಟೇ ನೀವು ಎಣ್ಣೆನ ಅಪ್ಲೈ ಮಾಡಿ ಆಮೇಲೆ ಸ್ನಾನ ಮಾಡಿಬಿಡ್ಬೇಕು. ನಿಮಗೇನಾದರೂ ಡ್ರೈ ಸ್ಕ್ಯಾಲ್ಫ್ ಇದೆ ಅಂದರೆ ಡ್ಯಾಂಡ್ರಫ್ ಇಲ್ಲ ಬಟ್ ಡ್ರೈ ಸ್ಕ್ಯಾಲ್ಫ್ ಇದೆ ಅಂತಂದರೆ ನೀವು ಒಂದು 4-5 ಅವರ್ಸ್ ಅಥವಾ ಓವರ್ ನೈಟ್ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಡಿಪೆಂಡಿಂಗ್ ಆನ್ ನಿಮ್ಮ ಸ್ಕ್ಯಾಲ್ಪ್ ಕೆಪಾಸಿಟಿ ಮೇಲೆ ನೋಡ್ಕೊಳ್ಳಿ. ಜಾಸ್ತಿ ಆಯಿಲಿಂಗ್ ಮಾಡಿದ್ರು ಕೂಡ ಕೂದಲು ಉದುರುತ್ತೆ. ನಾನಿವತ್ತು ವೀಡಿಯೋ ಮಾಡೋದಕ್ಕೋಸ್ಕರ ನೈಟೇ ಆಯಿಲ್ ಹಚ್ತಿದ್ದೀನಿ. ಸೊ ನಾನು ಬಂದು ಏನು ಮಾಡ್ತೀನಿ, ನೈಟು ಹೇರ್ ಲೆಂತಿಗೆ ಮಾತ್ರ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಿದ್ದೆ ಯಾವಾಗ್ಲೂ. ಸ್ಕ್ಯಾಲ್ಪ್ಗೆ ಬೆಳಗ್ಗೆ ಎದ್ದು ಒಂದು 1 ಅವರ್ ಇದೆ ಅನ್ನೋಂಗೆ ಸ್ಕ್ಯಾಲ್ಪಿಗೆ ಎಣ್ಣೆ ಹಚ್ಕೊಳ್ತಿದ್ದೀನಿ. ಇವತ್ತು ವೀಡಿಯೋಗೋಸ್ಕರ ಸ್ಕ್ಯಾಲ್ಪ್ ಆ್ಯಂಡ್ ಹೇರ್ ಎರಡಕ್ಕೂ ಎಣ್ಣೆ ಇವಾಗಲೇ ಹಚ್ಕೊಳ್ತಿದ್ದೀನಿ. ನಿಮಗೆ ನಾರ್ಮಲ್ ಸ್ಕ್ಯಾಲ್ಪ್ ಇದೆ ಆ್ಯಂಡ್ ಏರ್ ಫಾಲ್ ಏನೂ ಆಗಲ್ಲ ಅಂತಂದರೆ ನೀವು ಓವರ್ ನೈಟ್ ಕೂಡ ಆಯಿಲ್ನ ಅಪ್ಲೈ ಮಾಡಿ ಬಿಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ನೆಕ್ಸ್ಟ್ ಡೇ ವಾಶ್ ಮಾಡಬೇಕಾದ್ರೆ ಹೇರ್ನ ತುಂಬ ಜೆಂಟಲಾಗಿ ಮಾಡಿ ಆ್ಯಂಡ್ ಜಾಸ್ತಿ ಶ್ಯಾಂಪೂನ ಯೂಸ್ ಮಾಡಬೇಡಿ. ಜಾಸ್ತಿ ಶ್ಯಾಂಪೂನ ಯೂಸ್ ಮಾಡಬೇಡಿ ಅಂದರೆ ಎಣ್ಣೆ ಹೆಂಗೆ ಹೋಗುತ್ತೆ ಅಂತ ನೀವು ಕೇಳ್ಬೋದು. ಬಟ್ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಇದು ಹೇರ್ ಶವರಿಂಗ್ ಡೇ ಅಂತ ಮಾಡೋದ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶ್ಯಾಂಪೂನ ಯಾವ ಥರ ಯೂಸ್ ಮಾಡಬೇಕು ಹೇರ್ಗೆ ಅಂತ. ಸೊ ವೆಯ್ಟ್ ಮಾಡಿ. ನೆಕ್ಸ್ಟು ನಿಮ್ಗೆ ಏನಾದರೂ ಏರ್ ಫಾಲ್ ಇದೆ ಅಂತಂದರೆ ಟ್ರೈ ಟು ಆ್ಯಡ್ ರೋಸ್ಮೆರಿ ಆಯಿಲ್. ನಿಮ್ಮ ಯಾವುದೇ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ರೋಸ್ಮೆರಿ ಆಯಿಲ್ನ 2 or 3 ಡ್ರಾಪ್ಸ್ನ ಆ್ಯಡ್ ಮಾಡ್ತಾ ಬನ್ನಿ. ಏರ್ ಫಾಲ್ ಸ್ಟಾಪ್ ಆಗೋದನ್ನು ನೀವೇ ನೋಡ್ತೀರಾ. ಆ್ಯಂಡ್ ನಿಮ್ಗೇನಾದರೂ ಡ್ಯಾಂಡ್ರಫ್ ಇದೆ, ಇಚ್ಚಿ ಸ್ಕ್ಯಾಲ್ಫ್ ಇದೆ ಈ ಥರ ಅಂದರೆ ಟೀ ಟ್ರೀ ಆಯಿಲ್ನ ಆ್ಯಡ್ ಮಾಡ್ತಾ ಬನ್ನಿ. ಸೊ ನೀವು ಇಂಪ್ರೂವ್ಮೆಂಟ್ ನೋಡ್ತೀರಾ. ಸೊ ನನಗೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಇತ್ತು ಮುಂಚೆ. ಸೊ ಟೀ ಟ್ರೀ ಆಯಿಲ್ ಆ್ಯಡ್ ಮಾಡ್ತಾ ಬಂದಂಗೆ ಗ್ರ್ಯಾಜುವಲಿ ನನಗೆ ಡ್ಯಾಂಡ್ರಫ್ ಕಡಿಮೆ ಆಗಿದೆ. ಸೊ ನನಗೆ ಡ್ಯಾಂಡ್ರಫ್ ಇದ್ದಾಗ ನಾನು ಆಯಿಲ್ ಅಪ್ಲೈ ಮಾಡೋದೇ ಹಾಫ್ ಆನ್ ಅವರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಅಷ್ಟೇ ಬಿಫೋರ್ ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ. ಆ್ಯಂಡ್ ಬೆಸ್ಟ್ ಆಯಿಲ್ ಅಂದರೆ ಈ ಕೋಕೋನಟ್ ಆಯಿಲ್ ಆ್ಯಂಡ್ ಬಾದಾಮ್ ಆಯಿಲ್ ಹೇರ್ ಗ್ರೋತಿಗೆ ಯೂಸ್ ಮಾಡಬೇಕು. ಸೊ ಇವೆರಡು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಸದ್ಯಕ್ಕೆ ಟ್ರೈ ಮಾಡಿದ್ರು ನನ್ನ ಫ್ರೆಂಡ್ ಒಬ್ಬರು ಚೈಲ್ಡ್ಹುಡ್ ಫ್ರೆಂಡು ಅನ್ನೋದಕ್ಕೆ ನಾನು ವಾಟಿಕಾ ಟ್ರೈ ಮಾಡ್ತಿದ್ದೀನಿ, ಹೆಂಗೆ ವರ್ಕ್ ಆಗುತ್ತೆ ನೋಡೋದ ಅಂತ ಅಷ್ಟೇ. ಇಲ್ಲಾಂದರೆ ನಾನು ಕೋಕೋನಟ್ ಆಯಿಲ್ ಮತ್ತು ಈ ಟೀ ಟ್ರೀ ಆಯಿಲ್, ರೋಸ್ಮೆರಿ ಆಯಿಲ್ ಇದೇ ಯೂಸ್ ಮಾಡೋದು. ಸೊ ಆಮೇಲೆ ಬಾದಾಮ್ ಆಯಿಲು ಕೂಡ ನನಗೆ ಈ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆದಾಗ ಕೋಕೋನಟ್ ಆಯಿಲ್ ಆ್ಯಂಡ್ ಬಾದಾಮ್ ಆಯಿಲ್ನ ಯೂಸ್ ಮಾಡ್ತೀನಿ ಹೇರ್ ಗ್ರೋತಿಗೆ. ಆ್ಯಂಡ್ ರೋಸ್ಮೆರಿ ಆಯಿಲ್ನು ಕೂಡ ಮಿಕ್ಸ್ ಮಾಡ್ತೀನಿ. ನೀವು ಟೀ ಟ್ರೀ ಆಯಿಲ್ನು ಕೂಡ ಒಂದು 2 or 3 ಡ್ರಾಪ್ಸ್ ಮಿಕ್ಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಹೇರ್ ಫಾಲ್ ಆಗ್ತಿದೆ, ಡ್ರೈ ಸ್ಕ್ಯಾಲ್ಫ್ ಇದೆ ಆ್ಯಂಡ್ ಈಚಿ ಸ್ಕ್ಯಾಲ್ಫ್ ಇದೆ, ಡ್ಯಾಂಡ್ರಫ್ ಇದೆ ಆ್ಯಂಡ್ ಹೇರ್ ಗ್ರೋತ್ ಆಗ್ತಿಲ್ಲ ಅಂದರೆ ಈ 4 ಆಯಿಲ್ನು ಕೂಡ ಮಿಕ್ಸ್ ಮಾಡ್ಬೋದು, ತೊಂದರೆ ಏನಾಗಲ್ಲ. ಬಟ್ ಡಿಪೆಂಡಿಂಗ್ ಆನ್ ನಿಮ್ಮ ಸ್ಕ್ಯಾಲ್ಫ್ ಕೆಪಾಸಿಟಿ ಮೇಲೆ ಅಷ್ಟೇ ನೀವು ಹೇರ್ ಆಯಿಲ್ನ ಓವರ್ ನೈಟ್ ಬಿಡೋದಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ. 1 ಟೈಮ್ ಓವರ್ ನೈಟ್ ಹಚ್ಚಿ ನೆಕ್ಸ್ಟ್ ಡೇ ಸ್ನಾನ ಮಾಡಿದಾಗ ತುಂಬ ಹೇರ್ ಬೀಳುತ್ತೆ ಅಂತಂದರೆ ಪ್ಲೀಸ್ ಡೋಂಟ್ ಅಪ್ಲೈ ನೈಟ್ ಟೈಮು. ಸೊ ಅದೇ ನೀವು ನೆಕ್ಸ್ಟ್ ಡೇ ಎದ್ದು ಸ್ನಾನ ಮಾಡೋದು 1 ಅವರ್ 2 ಅವರ್ ಅನ್ನೋದು ಹಚ್ಕೊಂಡು ಸ್ನಾನ ಮಾಡಿ. ಆವಾಗಲೂ ಡಿಫ್ರೆನ್ಸ್ ಕಂಡಿದ್ರೆ ನೀವು, ಸೊ ಆವಾಗ ಏನು ಮಾಡಬೇಕು, ನೀವು ಯಾವುದು ಒಳ್ಳೆಯದಾಗಿ ವರ್ಕ್ ಆಯಿತು ಅದನ್ನು ಫಾಲೋ ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ಸಪ್ರೇಟಾಗಿ ಸ್ಕ್ಯಾಲ್ಪ್ ಮಸಾಜ್ ವೀಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಸ್ವಲ್ಪ ಹುಷಾರಿಲ್ದಿರೋ ಕಾರಣ ವೀಡಿಯೋಸ್ಗಳು ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ ನೀವು ನೈಟ್ ಟೈಮು ಜಡೆನ ಎಣ್ದು ಮಲಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆವಾಗ ಹೇರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಸಿಲ್ಕ್ ಪಿಲ್ಲೋ ಕವರ್ಸ್ನ ಯೂಸ್ ಮಾಡಬೇಕು. ಅದು ಸ್ವಲ್ಪ ನಿಮಗೆ ಏರ್ ಫಾಲ್ ಸ್ಟಾಪ್ ಆಗೋದಕ್ಕೆ ಆ್ಯಂಡ್ ಫ್ರೀಝಿ ಏರ್ ಥರ ಎಲ್ಲ ಆಗುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಓಕೆ, ನಾನು ಕೂಡ ಅಷ್ಟೇ ಸಿಲ್ಕ್ ಪಿಲ್ಲೋ ಕೇಸ್ ಯೂಸ್ ಮಾಡ್ತೀನಿ. ಯಾವಾಗಾದರೂ ಅದು ವಾಶ್ಗೆ ಹಾಕಿದಾಗ ಎಕ್ಸ್ಟ್ರಾ ಸಿಲ್ಕ್ ಪಿಲ್ಲೋ ಕೇಸ್ ಇದ್ದರೆ ಯೂಸ್ ಮಾಡ್ತಿರ್ಲಿಲ್ಲ, ಕಾಟನ್ ಹಾಕ್ತೀನಿ. ಬಟ್ ರಿಪೀಟ್ ಮಾಡಿಬಿಡ್ತೀನಿ ಸಿಲ್ಕ್ ಪಿಲ್ಲೋ ಕೇಸ್ಗಳನ್ನ. ಇವಾಗ ನನ್ನ ಹೇರ್ ಥಿಕ್ನೆಸ್ ನೋಡ್ತಿದ್ದೀರಲ್ಲ, ಇದಕ್ಕೆ ಆಲ್ಮೋಸ್ಟ್ ಡಬಲ್ ಇತ್ತು ನನ್ನ ಹೇರ್ ಥಿಕ್ನೆಸ್ ಅಂದರೆ ಡೆನ್ಸಿಟಿ. ಇವಾಗ ಎಷ್ಟು ಸಣ್ಣ ಆಗಿದೆ ಅಂದರೆ ಅಷ್ಟು ಸಣ್ಣ ಆಗಿದೆ. ನಾನು ಹಳೆ ಫೋಟೋಸ್ ಏನಾದರೂ ಸಿಕ್ಕಿದ್ರೆ ನಾನು ಅಪ್ಲೈ ಮಾಡ್ತೀನಿ. ನನ್ನ ಹೇರ್ ಲಾಸ್ ಜರ್ನಿ ಅಂತಲೇ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೀವೆಷ್ಟೇ ಹೇರ್ ಕೇರ್ ಪ್ರಾಡಕ್ಟ್ ಮೇಲೆ ಖರ್ಚು ಮಾಡಿದ್ರೂ ನಿಮ್ಮ ಇನ್ನರ್ ಹೆಲ್ತೇ ಚೆನ್ನಾಗಿಲ್ಲ ಅಂತಂದರೆ ನಿಜವಾಗ್ಲೂ ಹೇರ್ ಮೇಲೆ ಏನು ಅದು ಅಷ್ಟು ಏನು ಹೇಳ್ತಾರೆ ಪರಿಣಾಮ ಇರಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸು. ನೀವು ಫಸ್ಟ್ ಯಾವಾಗಲೂ ಅಷ್ಟೇ ನಿಮ್ಮ ಇನ್ನರ್ ಹೆಲ್ತ್ನ ಕರೆಕ್ಟ್ ಮಾಡಿಕೊಂಡ್ರೆ ತಾನೇ ಹೇರ್ ಫಾಲಲ್ಲಿ ಡಿಫ್ರೆನ್ಸ್ ನೋಡ್ತೀರಾ ಆ್ಯಂಡ್ ಹೇರ್ ಗ್ರೋತಲ್ಲೂ ಡಿಫ್ರೆನ್ಸ್ ನೋಡ್ತೀರಾ. 3 ಪಾಯಿಂಟ್ಸ್ ಮೇಯ್ನಾಗಿ ಇಟ್ಕೊಳ್ಬೇಕಾಗಿರೋದು, ಬ್ಲಡ್ ಸರ್ಕ್ಯುಲೇಷನ್ ಸ್ಕ್ಯಾಲ್ಫಿಗೆ ಚೆನ್ನಾಗಿ ಆಗಬೇಕಂದ್ರೆ ಎಕ್ಸಸೈಸು, ಸ್ಕ್ಯಾಲ್ಫ್ ಮಸಾಜ್ ಇರಬೇಕು ಆ್ಯಂಡ್ ಡಯಟ್ ಚೆನ್ನಾಗಿರಬೇಕು ಫುಡ್ಡಲ್ಲಿ. ಓಕೆ, ಆ್ಯಂಡ್ ಲೈಫ್ ಸ್ಟೈಲ್ ಒಳ್ಳೆಯದಾಗಿ ಮೇಂಟೈನ್ ಮಾಡ್ಕೋಬೇಕಂದ್ರೆ ಒಂದು ರೊಟೀನ್ ಇರಬೇಕು ಒಳ್ಳೆಯದಾಗಿ. ಅಂದರೆ 7 to 8
ಅವರ್ ಸ್ಲೀಪು. ಸೊ ಈ ಥರ ಚಿಕ್ಕ ಚಿಕ್ಕ ಪಾಯಿಂಟ್ಸು ಇದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಾನು ಅಟ್ ಲಾಸ್ಟ್ ಇವತ್ತು ಕೋಜಿಕ್ ಆ್ಯಸಿಡ್ ಸೀರಮ್ ಯೂಸ್ ಮಾಡ್ತಿದ್ದೀನಿ ಫೇಸಿಗೆ. ಇದನ್ನು ನಾನು ವೀಕ್ಲಿ 1 ಟೈಮ್ ಯೂಸ್ ಮಾಡ್ತೀನಿ. ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಟ್ಯಾನ್ನ ರಿಮೂವ್ ಮಾಡುತ್ತೆ. ಸೊ ಇದನ್ನು ಮರ್ತು ಬಿಡ್ತೀನಿ ಸಮ್ಟೈಮ್ಸ್, ಬಟ್ ವೀಕ್ಲಿ 1 ಟೈಮ್ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಲಿಪ್ ಕೇರ್ ಆ್ಯಂಡ್ ಐ ಕೇರ್ ಅಂದರೆ ಡಾರ್ಕ್ ಸರ್ಕಲ್ದು ಕ್ರೀಮ್ ಕೂಡ ಹಚ್ಚಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್